ಚೆನ್ನಾಗಿದ್ದೀರಾ? ಏನ್ ಕಾರ್ಯಕ್ರಮ ಅಂತ ಗೊತ್ತಾಯ್ತಲ್ವ ನಿಮ್ಗೆ? ಗೊತ್ತಾಗಿರ್ಲೇಬೇಕಲ್ವಾ ಈ ಕಾರ್ಯಕ್ರಮ ಏನು ಅಂತ. ಇಜ್ಜೇನ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆ ಯಾವ ತರ ಕಾರ್ಯಕ್ರಮ ಇದು ಅಂತ. ಇದು ವೀಕೆಂಡ್ ವಿತ್ ಉಮೇಶ್ ಅನ್ನೋ ಕಾರ್ಯಕ್ರಮ. ಈ ಕಾರ್ಯಕ್ರಮ ಏನಪ್ಪಾ ಅಂತ ಅಂದ್ರೆ ಸಾಧನೆ ಸಾಧಕರು ಸಾಧಕರಿಗೋಸ್ಕರನೇ ಈ ಕಾರ್ಯಕ್ರಮ. ಈ ಸಾಧಕರು ಅಂದ್ರೆ ಸವಿತಾ ಸಮಾಜದಲ್ಲಿ ಇರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಯಾವ ತರ ಸಾಧನೆ, ಸಂಘಟನೆ, ಸಾಧನೆ ಅದು ಮಾಡ್ತಿರೋರಿಗೆ ಮಾತ್ರ ಈ ಕಾರ್ಯಕ್ರಮ. ವಿಶೇಷವಾಗಿ ಇವತ್ತೊಂದು ವ್ಯಕ್ತಿನ ಇಂಟ್ರೂ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ಯಾರು ಅಂತ ನೀವೇನೆ ಲೈವ್ ಅಲ್ಲಿ ನೋಡಿ. ಈಗ ಬರ್ತಾರೆ. ಇವಾಗ ವೀಕೆಂಡ್ ವಿತ್ ಕಾರ್ಯಕ್ರಮಕ್ಕೆ ತುಂಬಾ ಸುಸ್ವಾಗತ ನಿಮಗೆ. ಇವರು ಕಟ್ವೆಲ್ ರಂಗನಾಥ್ ಅವರು ಅಂತ ನಮ್ಮ ಸವಿತಾ ಸಮಾಜದ ಮುಖಂಡರು. ಇವರು ಊರು ಬಂದ್ಬಿಟ್ಟು ಊರ್ಕೆರೆಯಲ್ಲಿ ವಿಜಯಮ್ಮ ಮತ್ತು ಭಾಸ್ಕರ್ ಸರ್ ಅವರ ಮಗನಾಗಿ ಜನಿಸಿದ್ದಾರೆ. ಇವ್ರಿಗೆ ಒಬ್ರು ದಂಪತಿ ಮತ್ತು ಇಬ್ರು ಮಕ್ಕಳಿರ್ತಾರೆ. ಇವರು ಒಂದು ಕ್ಷೌರಿಕ ವೃತ್ತಿಯನ್ನು ಅವಲಂಬಿಸ್ಕೊಂಡು ಕ್ಷೌರಿಕ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವರು ಒಂದಿನ ಮನೆಯಲ್ಲಿ ಕೂತು ಯೋಚನೆ ಮಾಡಿದಾಗ ನಾವು ಸಂಘಟನೆ ಇಳಿಬಾರ್ದು, ಸವಿತಾ ಸಮಾಜಕ್ಕೆ ನಾವ್ಯಾಕೆ ಸಂಘಟನೆ ಮಾಡಬಾರ್ದು ಅಂತ ಒಂದು ಯೋಚನೆ ಮಾಡಿ ಸಂಘಟನೆಗೆ ಇಳಿತಾರೆ. ಸಂಘಟನೆಗೆ ಇಳಿದ್ಬಿಟ್ಟು ಇವ್ರದೇ ಆದಂಥ ಒಂದು ಚಾಪು ಇದೆ, ಇವ್ರದೇ ಆದ ಒಂದು ವರ್ಚಸ್ಸಿದೆ. ಆ ವರ್ಚಸ್ಸಲ್ಲಿ ಇವರು ಮುಂದೆ ಒಂದು ಸಂಘಟನೆಯನ್ನ ಮಾಡ್ತಾ ಒಂದು 2-3 ಕಟ್ವೆಲ್ ಸೆಲೂನ್ಗಳನ್ನ ಮಾಡ್ತಾರೆ. ಒಂದು ಎಸ್ಮಾಲ್ ಸಿರಾಗೇಟ್ ಎದುರುಗಡೆ ಒಂದು ಸೆಲೂನ್ ಅನ್ನು ಮಾಡ್ತಾರೆ. ಮತ್ತೆ ಹಾಗೆ ಒಂದು SIT ಬ್ಯಾಕೆಟ್ ಅಲ್ಲಿ ಅಂದ್ರೆ ಗಂಗೋತ್ರಿ ನಗರದಲ್ಲಿ ಒಂದು ಸೆಲೂನ್ ಅನ್ನು ಮಾಡಿಕೊಂಡು ಇವ್ರ ಜೀವನ ಆರಾಮಾಗಿ ಸಾಗಿಸ್ತಾ ಇರ್ತಾರೆ. ಇವ್ರಿಗೆ ಹಲವಾರು ಕ್ವಶನ್ ಗಳನ್ನ ಕೇಳೋಣ ನಾವು, ಇವ್ರ ಜೀವನ ಹೇಗಿರುತ್ತೆ ಅಂತ ವಿಚಾರಿಸೋಣ. ಅವನೇ ಕೇಳೋಣ. ಸರ್, ನೀವು ಬಾಲ್ಯ ವ್ಯವಸ್ಥೆಯಲ್ಲಿ ನೀವು ಊರ್ಕೆರೆಯಲ್ಲಿ ಜನಿಸಿದಾಗ ಬಾಲ್ಯ ವ್ಯವಸ್ಥೆ ನಿಮ್ಗೆ ಏನ್ ನೆನಪು ಕೊಡುತ್ತೆ ಸರ್? ಬಾಲ್ಯ ವ್ಯವಸ್ಥೆ ಅಂತ ಬಂದಾಗ ಮೊದಲೇ ಹೇಳ್ಬೇಕು ಅಂದ್ರೆ ನಾನು ಸರ್ಕಾರಿ ಸ್ಕೂಲಲ್ಲಿ ಓದ್ತೀನಿ. ನನ್ನ ತಂದೆ ಒಂದು ಸಣ್ಣದೊಂದು ಪೆಟ್ಟಿಂಗ್ ಇಟ್ಕೊಂಡು ನಮ್ಮನ್ನೆಲ್ಲ ಓದಿಸ್ತಾ ಇರ್ತಾರೆ. ದಿನ ಕೇಳ್ತಾ ಬಡತನದ ಬಗ್ಗೆ ಸಾಮಾನ್ಯವಾಗಿ ಎಲ್ಲಾದ್ರೂ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನನ್ನ ಅದೇ ಓದಿನ ಬಿಡುವಿನ ವೇಳೆಯಲ್ಲಿ ನನಗೂ ಸಹ ಅವತ್ತಿಂದ ವೃತ್ತಿನ ಕಲ್ಸ್ಕೊಂಡು ಹೋಗ್ತಾರೆ. ಸುಮಾರು ಅವಾಗ ನನಗೆ ವಯಸ್ಸು ಒಂದು 7-8 ವರ್ಷ ಇರ್ಬೋದು. ಅವತ್ತಿಂದ ನನಗೆ ಒಂದು ಪ್ರಾಕ್ಟೀಸ್ ಅನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅದನ್ನು ಮುಜುಗರ. ಯಾಕಂದ್ರೆ ನಾನು ಆ ಕೆಲಸ ಮಾಡ್ಬೇಕಾದ್ರೆ ನನ್ನ ಸ್ನೇಹಿತರು ನಮ್ಮ ತಂದೆ ಅಂಗಡಿ ಮುಂದೆ ಹೋಗಿ ನೋಡ್ಕೊಂಡು ಹೋಗ್ಬೇಕಾದ್ರೆ ನೋಡೋ ಚೇಂಜ್ ಮಾಡ್ತಿದ್ದಾರೆ, ನೋಡೋ ಕಡೆ ಕಲಿತಾ ಇದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಮುಜುಗರ ಆಗೋದು. ಆತರ ಆದಾಗ ಏನ್ ಮಾಡ್ತದೆ, ನಾನು ಆಕ್ಚುಲಿ ಸ್ಕ್ರೀನರ್ ಕೆಲಸ ಮಾಡ್ತಾ ಇದ್ದೆ. ಓಕೆ ಸರ್, ನೀವು ಇದು ಆಗ್ತಾ ನಿಮ್ಗೆ ಸವಿತಾ ಸಮಾಜಕ್ಕೆ ಬರ್ಬೇಕು ಅಂತ ಹೇಗೆ ಅನಿಸುತ್ತೆ ಸರ್? ಸರ್, ನಾನು ಹಳ್ಳಿಲಿ ಬೆಳೆದೆ. ಹಳ್ಳಿಯ ವಾತಾವರಣದಲ್ಲಿ ಇವತ್ತು ನಮ್ಮ ಸವಿತಾ ಸಮಾಜವನ್ನ ಕಾಣುವ ರೀತಿ ಇದೆಯಲ್ಲ, ಇದೆಲ್ಲ ನೋಡಿ ಏನಾದ್ರೂ ಬದಲಾವಣೆ ತರಬಹುದು ಅನ್ನೋ ನಾವು ಹಿತದೃಷ್ಟಿ ಇಟ್ಕೊಂಡು ಖಂಡಿತವಾಗಿ ಈ ಸಂಘಟನೆ ಬರ್ಲಿಕ್ಕೆ ನಮ್ಗೆ ಸ್ಫೂರ್ತಿ ಆಯ್ತು. ಸರ್, ನೀವು ಸವಿತಾ ಸಮಾಜಕ್ಕೆ ಬರ್ತೀರಾ, ಎಂಟ್ರಿ ಆಗ್ತೀರಾ, ಕೆಲವಾರು ದಿನಗಳಲ್ಲಿ ನಗರದ ಅಧ್ಯಕ್ಷ ಆಗ್ತೀರಾ. ಇದು ಯಾವ ರೀತಿ ಬೆಳವಣಿಗೆ ಸರ್? ಸರ್, ಮೊದಲನಾಗಿ 2013 ಒಂದು ಕ್ಷೌರಿಕ ಬ್ರಿಗೇಡ್ ಅಂತ ಹೇಳಿ ರಾಜ್ಯ ಸಂಘಟನೆ ಅದು. ಆ ಸಂಘಟನೆಯಲ್ಲಿ ನಾನು ಫಸ್ಟ್ ಎಂಟ್ರಿ ಆಗ್ತೀನಿ. ಆದ್ರೆ ಈ ಒಂದು ಸಮಯದಲ್ಲಿ ಆ ಒಂದು ವಿಷಯನ ಪ್ರಸ್ತಾವ ಮಾಡಲೇಬೇಕಾಗುತ್ತೆ. ನಾನು ಇವತ್ತು ಸಂಘಟನೆ ಸವಿತಾ ಸಮಾಜ ಸಂಘಟನೆ ಬರ್ಲಿಕ್ಕೆ ಅಂತ ಪ್ರಮುಖ ವ್ಯಕ್ತಿ ಅಂದ್ರೆ ಅದು ನಮ್ಮ ಕಡೂರು ರವಿಕುಮಾರ್ ಅಂತ ಹೇಳಿ. ಅವರೇ ನನ್ನ ಫಸ್ಟ್ ಇವತ್ತು ಸವಿತಾ ಸಮಾಜದ ಸಂಘಟನೆ ಕರ್ಕೊಂಡ್ ಬಂದಿದ್ದು. ನಂತರ ಅವ್ರ ಜೊತೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ. ಸಮಾಜದ ಬಂಧುಗಳು ಎಲ್ಲಾದ್ರೂ ನೋವಾಗತ್ತಂದ್ರೆ ಹೋರಾಟಕ್ಕೆ ಹಿಡಿತಾ ಇದ್ವಿ. ಎಲ್ಲೋ ಒಂದು ಕಾರವಾರದ ಸಮಸ್ಯೆ ಆಯ್ತಂದ್ರೆ ಅಲ್ಲಿ ಹೋಗ್ತಾ ಇದ್ವಿ. ಈ ಕಡೆ ಗದಗ ಸಮಸ್ಯೆ ಇಲ್ಲಿ ಹೋಗ್ತಾ ಇದ್ವಿ. ಬೆಂಗಳೂರು ಎಷ್ಟೋ ಸರಿ ನಾವು ಫ್ರೀಡಮ್ ಪಾರ್ಕ್ ಹತ್ರ ಹೋರಾಟಗಳಿಗೆ ನಾನು ಭಾಗವಹಿಸಿದ್ದೆ. ಮತ್ತೆ ಮಲ್ಲೇಶ್ವರಂ ತುಮಕೂರಲ್ಲಿ ನೀವು ಅಧ್ಯಕ್ಷ ಆದ್ಮೇಲೆ ತುಮಕೂರಿಗೆ ಜನಗಳಿಗೆ ಏನ್ ಕೊಡುಗೆ ಕೊಟ್ಟಿದ್ದೀರಾ ಸರ್ ನೀವು? ನೋಡಿ, 2014 ಕ್ಷೌರಿಕ ಬ್ರಿಗೇಡ್ ಬಂದ್ಮೇಲೆ ನಂತರ ಸಣ್ಣ ಪುಟ್ಟಾಗೆ ಒಂದು ತರಬೇತಿ ಕಾರ್ಯಕ್ರಮ ಕೊಡ್ಕೊಂಡ್ ಬಂದೆ. ಯಾಕಂದ್ರೆ ತುಂಬಾ ನೀಡ್ ಇರತಕ್ಕಂಥದ್ದು, ನಮ್ಮ ಜನಗಳಿಗೆ ತರಬೇತಿ ಬೇಕಾಗಿದೆ. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಆಧುನಿಕತೆಗೆ ನಾವು ತಗೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ಉನ್ನತ ರೀತಿಯ ಒಂದು ಕಾರ್ಯಾಗಾರವನ್ನು ಕೊಡ್ಬೇಕು. ಆ ಕಾರ್ಯಾಗಾರವನ್ನ ಮಾಡ್ಕೊಂಡ್ ಬರ್ತೀನಿ. ನಂತರ ಜನ ನಾನು ಮಾಡ್ತಕ್ಕಂಥ ಕೆಲಸವನ್ನ ನೋಡ್ತಾ ಇರ್ತಾರೆ. 2016 ಚುನಾವಣೆಗೆ ಅನೌನ್ಸ್ಮೆಂಟ್ ಆಗುತ್ತೆ. ಅವತ್ತಿನ ದಿನ ನಾನು ಈಗ ಪ್ರಸ್ತುತ ರಾಜ್ಯಾಧ್ಯಕ್ಷರಾದಂತಹ ಎನ್ ಸಂಪತ್ ಕುಮಾರ್ ಮತ್ತೆ ಅವ್ರ ಮಗ ಕಾರ್ಯದರ್ಶಿ ಇದ್ದಾರೆ ಕಿರಣ್ ಕುಮಾರ್, ಅವರ ಒಂದು ಸಿಂಡಿಕೇಟ್ ನಾನು ಎಲೆಕ್ಷನ್ ನಿಂತ್ಕೊಂತೀನಿ. ಬಟ್ ಇದನ್ನ ಅದೃಷ್ಟ ನನಗೆ ಹೊಸದಾಗಿ ಬಂದಿರ್ತೀನಿ ತುಮಕೂರಿಗೆ. ಜನಗಳು, ನನ್ನ ಸವಿತಾ ಸಮಾಜ ಜನಗಳು ಈ ಹುಡುಗ ಏನೋ ಒಂದು ಅಚೀವ್ ಮಾಡ್ತಾನೆ, ಸಮಾಜದ ಒಂದು ಬೆಳವಣಿಗೆ ತರ್ತಾನೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನನ್ನ ಚುನಾವಣೆ ಸಹ ಗೆಲ್ಲಿಸ್ತಾರೆ. ನನಗೆ ಆಶ್ಚರ್ಯ, ನಾನು ಮೊದಲನೇ ಸರಿ ಬಂದಿದ್ದೀನಿ ಆದ್ರೆ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ಅವರು.
ನನ್ಗೆ ಹೇಗಿದು ಅಂತ ಹೇಳಿ ಆಯ್ತು. ಬಟ್ ಇದಕ್ಕೆ ಈ ವಿಚಾರದಲ್ಲಿ ನಾನು ಒಂದು ವ್ಯಕ್ತಿಯನ್ನ ಪ್ರಸ್ತಾಪವನ್ನು ಮಾಡ್ತೀನಿ. ಬಹಳ ಯೋಚನೆ ಮಾಡಿದಾಗ ನಾನು ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಆದ್ರೆ ನನ್ನ ಒಂದು ಸಿಂಡಿಕೇಟ್ ಅಲ್ಲಿ ಎ ಸುರೇಶ್ ಅಂತ ಹೇಳ್ಬಿಟ್ಟು ಅವರು ಪ್ರತಿನಿಧಿ ಆಗಿರ್ತಾರೆ. ಅವ್ರಿಗೆ ಅಲ್ಲೇ ಚಿರಪಂಜ ಎಲ್ಲರಿಗೂ ನಾವು ಸಾಕಷ್ಟು ಆಲ್ರೆಡಿ ಕೆಲಸ ಮಾಡಿದ್ರು. ನಾನು ಹೊಸದಾಗಿ ಬಂದಿರ್ತಕ್ಕಂಥವ್ರು. ಅವರು ಸಹ ಯಾರ್ಯಾರು ನಮ್ಮ ಸವಿತಾ ಸಭೆ ಬಂಧುಗಳಿಗೆ ಓಟಿನ ಹಕ್ಕಿ ಇರುತ್ತೆ, ಎಲ್ಲರಿಗೂ ಹೋಗಿ ತಿಳಿ ಹೇಳ್ತಾರೆ, ಒಂದು ಹೊಸ ಟೀಮ್ ಬಂದಿದೆ, ನಾವು ಎಲೆಕ್ಷನ್ ಮಾಡ್ತಾ ಇದೀವಿ, ಖಂಡಿತವಾಗಿ ನಮ್ಗೆ ಒಂದು ತಾವೆಲ್ಲರೂ ಬೆಂಬಲವನ್ನ ಸೂಚಿಸಬೇಕು ಅಂತ ಹೇಳ್ಬಿಟ್ಟು ಈ ತರದಲ್ಲಿ ನನಗೆ ಮಾಡಿದಾಗ. ಬಟ್ ಈ ಟೈಮಲ್ಲಿ ಸುರೇಶ್ ಅವ್ರನ್ನ ನೆನ್ಸ್ಕೊಂತೀನಿ. ಯಾಕೆಂದ್ರೆ ಅತಿ ಹೆಚ್ಚಿನ ಕ್ಯಾನ್ವಸ್ ಅನ್ನ ಮಾಡಿದ್ದು ಸುರೇಶ್ ಅವರನ್ನೇ. ಯಾಕಂದ್ರೆ ಅಧ್ಯಕ್ಷರಾಗಿ ಕಟ್ವಾಲ್ ರಂಗದ ನಾನು ನಿಂತ್ಕೊಂಡಿರ್ತೀನಿ, ಪ್ರತಿನಿಧಿಯಾಗಿ ಸುರೇಶ್ ಅವರು ಇರ್ತಾರೆ. ಅವರು ಸಾಕಷ್ಟು ಇದರಲ್ಲಿ ವರ್ಕ್ ಮಾಡಿದ್ದಾರೆ. ನೀವು ಸಾಧಕರ ಪಟ್ಟಿಗೆ ಯಾವ ರೀತಿ ಸೆಲೆಕ್ಷನ್ ಆಗ್ತಿ ಅಂದ್ರೆ ಇದೇ ಸರ್ ನೀವು ಹೇಳ್ತಿರೋ ಉತ್ತರ ಏನಂತಂದ್ರೆ ನೆನ್ಸ್ಕೊಂತಾ ಇದೀರಲ್ಲ ನೀವು ಹಳೆಬೇರು ಹೊಸ ಚಿಗುರು ಅಂತ ನೆನ್ಸ್ಕೊಂತಾ ಇದೀರಲ್ಲ, ಆ ವಿಷಯವಾಗಿ ನೀವು ಇವತ್ತು ಈ ಸಾಧಕರ ಪಟ್ಟಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ನಾನು ವೀಕೆಂಡ್ ವಿತ್ ಕಡೆಯಿಂದ ಹೇಳ್ಬೋದು. ಹಾಗಾಗಿ ಸರ್ ಮುಂದೆ ನೀವು ಸಮಾಜಕ್ಕೆ ಜನಗಳಿಗೆ ಏನ್ ಕೊಡುಗೆ ಕೊಡ್ತೀರಾ ಸರ್? ಸರ್ ನೋಡಿ, ಈಗ ಕೆಲವರು ಹೇಳ್ತಿದ್ದಾರೆ ಕಟ್ವಾಲ್ ರಂಗನಾಥ್ ಏನು ಸಾಧನೆ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಸಾಕಷ್ಟು ಸಮಾಜದ ನೋವು ನಲಿವುಗಳನ್ನ ನಾನು ನೋಡಿ ಅದೆಲ್ಲ ಸುಧಾರಣೆ ತರಲೇಬೇಕು ಅಂತೇಳಿ ಒಂದು ಯುವಕರ ಪಡೆಯನ್ನ ಕಟ್ತೀವಿ ನಾವು. ಅದು ಜಿಲ್ಲಾದ್ಯಂತ ಯುವಕರ ಪಡೆ. ಆ ಯುವಕರ ಪಡೆಯಲ್ಲಿ ಸುಮಾರು ಇವತ್ತಿನ ಅಧಿಕೃತ ಸದಸ್ಯರು ನಮ್ಮ ಯುವ ಪಡೆ ನೋಂದಣಿ ಸಹ ಆಗಿರುತ್ತೆ. ಅಧಿಕೃತ ಸದಸ್ಯರಾದಂತ 126 ಜನ ಇದ್ದಾರೆ. 126 ಜನ ಸಹ ಲೀಡರ್ಸ್ ಅವರೆಲ್ಲ. ಆ 126 ಒಬ್ಬೊಬ್ರು ಸಹ 10 ಜನರ ಒಂದು ವಿಂಗ್ ಅನ್ನ ಮಾಡಿದ್ದಾರೆ. ಎಲ್ಲಾ ಕಡೆಗೂ ಅಷ್ಟೇ, ಎಲ್ಲಾ ಕಡೆ ಒಂದು ವಿಂಗ್ ಅನ್ನ ಮಾಡಿ ಬಹಳ ದೊಡ್ಡ ಮಟ್ಟದ ಒಂದು ಸಂಘಟನೆ ಇವತ್ತು ನಮ್ಮಲ್ಲಿದೆ ತುಮಕೂರಲ್ಲಿ. ನನ್ನ ಜೊತೆಯಲ್ಲಿ ಬರೀ ಕಟ್ವಾಲ್ ರಂಗನಾಥ್ ಒಂದೇ ಬೆಳೆದಲ್ಲ, ನನ್ನ ಜೊತೆಯಲ್ಲಿ ನಾನು ಎಷ್ಟು ಜನ ಯುವಕರನ್ನ ಸಮಾಜದ ಸಂಘಟನೆ ತಗೊಂಡ್ ಬಂದೆ ಅಂತಕ್ಕಂಥದ್ದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವತ್ತು ನನ್ನ ಬೆನ್ನ ಹಿಂದೆ ನನ್ನ ಯುವ ಪಡೆಯ ಸದಸ್ಯರು ಸಾಕಷ್ಟು ಜನ ಜಿಲ್ಲೆಯಲ್ಲಿ ಹೋಬಳಿ ಮಟ್ಟದಲ್ಲಿ ಇದ್ದಾರೆ. ಇವತ್ತು ಹೋಬಳಿ ಮಟ್ಟದ ಸಂಘಟನೆ ಆಗಿದೆ, ಹೋಬಳಿ ಮಟ್ಟದಲ್ಲಿ ಇದ್ದಾರೆ. ಓಕೆ ಓಕೆ, ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಈಗ ನೀವು ಒಂದು ಜಿಲ್ಲಾ ಸವಿತಾ ಸಂಪರ್ಕ ಅಂತ ಒಂದು ಕೇಂದ್ರವನ್ನು ಮಾಡಿದ್ದೀರಾ ಸರ್. ಇದು ಜನಗಳಿಗೆ ನೀವು ಏನ್ ಕೊಡುಗೆ ಕೊಡ್ತೀರಿ? ಇದರಿಂದ ಏನಕ್ಕೆ ಮಾಡಿದ್ರಿ? ಅಂದ್ರೆ ಈ ಜಿಲ್ಲಾ ಸವಿತಾ ಸಂಪರ್ಕದಿಂದ ನಮ್ಮ ಸವಿತಾ ಜನಗಳಿಗೆ ಏನ್ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ನೋಡಿ, ನನ್ನ ಒಂದು ಬಹಳ ದಿನದ ಕನಸು, ನನ್ನ ಸವಿತಾ ಸಮಾಜ ಅಂದ್ರೆ ಒಂದು ಕನಸು. ನನಗೆ ಒಂದು ಆಫೀಸ್ ಇರಬೇಕು, ಸಮಾಜದ ಬಂಧುಗಳು ಎಲ್ಲ ಜಿಲ್ಲೆಯಾದ್ಯಂತ ಬಂದು ಆಫೀಸಲ್ಲಿ ಒಂದು 5-10 ನಿಮಿಷ ಕೂತ್ಕೊಂಡು ಹೋಗ್ಬೇಕು. ಏನಕ್ಕೆ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ನಾವೆಲ್ಲ ಸಮುದಾಯ ಭವನ ಕಟ್ಟಿರ್ತೀವಿ. ಅಲ್ಲಿ ಒಂದೊಂದು ಮೀಟಿಂಗ್ ಅನ್ನ ಮಾಡಿದಾಗ ಒಂದ್ 20 ದಿನ ಬಾಕ್ ಆಗ್ತೀವಿ. ಕಾಮನ್ ಗೊತ್ತದು. ನೆಕ್ಸ್ಟ್ ಯಾವಾಗಲೂ ಮೀಟಿಂಗ್ ಬಂದಾಗ ಮಾತ್ರ ಓಪನ್ ಮಾಡ್ತೀವಿ. ಅಷ್ಟು ಕಾರಣ ತುಂಬಾ ಧೂಳು ತುಂಬಿಕೊಂಡು ಜೇಡರ ಕಟ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಅದನ್ನ ಕ್ಲೀನ್ ಮಾಡ್ಕೊಂಡು ಮೀಟಿಂಗ್ ಮಾಡ್ತೀವಿ. ಇಂಥ ಸಂದರ್ಭ ಇರ್ತಾರೆ. ಸಮುದಾಯ ಭವನ ಇದೆ. ಆದ್ರೆ ಒಂದು ಆಫೀಸ್ ಇರ್ಬೇಕು ಅಂತೇಳಿ ನನ್ ಮೊದಲಿನ ತುಂಬಾ ಒಂದು ದೊಡ್ಡ ಕನಸು. ಬಟ್ ಇದೇ ತರನೇ ಇರ್ಬೇಕು ಅಂತೇಳಿ ಏನ್ ಮಾಡಿದ್ವಿ, ನಾವೆಲ್ಲ ನಮ್ಮ ತಂಡ ಮಾತಾಡಿದ್ವಿ, ಹಿರಿಯರನ್ನ ಮಾತಾಡಿದ್ವಿ, ಈ ತರ ಒಂದು ಸಂಪರ್ಕ ಕೇಂದ್ರವನ್ನ ಮಾಡೋಣ ಸರ್, ಏನಂತ ಹೆಸರಿಡ್ಬೇಕು ಅಂತ ಕೇಳಿದಾಗ ಈ ಸಂದರ್ಭದಲ್ಲಿ ನಮಗೆ ಕುಣಿಗಲ್ ನಾರಾಯಣ್ ಸರ್ ನಮ್ಮ ಜಿಲ್ಲಾ ಪ್ರತಿನಿಧಿಗಳ ಹತ್ರ ಡಿಸ್ಕಸ್ ಮಾಡ್ತೀವಿ, ಮತ್ತೆ ಸುಬ್ಬಣ್ಣ ಹತ್ರ ಡಿಸ್ಕಸ್ ಮಾಡ್ತೀವಿ. ಅವಾಗ ನನಗೆ ಒಂದು ಹೆಸರನ್ನ ಸೂಚನೆ ಮಾಡ್ತಾರೆ. ಕುಣಿಗಲ್ ನಾರಾಯಣ್ ಸರ್ ಅವರು ಹೇಳ್ತಾರೆ ಜಿಲ್ಲಾ ಸಂಪರ್ಕ ಕೇಂದ್ರ ಅಂತ ಇಡಿ ಅಂತ ಹೇಳ್ತಾರೆ. ಮತ್ತೆ ಸುಪ್ರೀಂ ಸುಬ್ಬಣ್ಣ ಅವರು ಸಹ ಸವಿತಾ ಸಮಾಜ ಜಿಲ್ಲಾ ಸಂಪರ್ಕ ಕೇಂದ್ರ ಅಂತ ಹೇಳಿ ಇದಕ್ಕೆ ಒಂದು ಹೆಸರನ್ನ ಇಡೋಣ, ಇದು ಜನಗಳು ಇದರ ಒಂದು ಅನುಕೂಲತೆಯನ್ನು ಪಡ್ಕೊಳ್ಳಿ. ಇದರಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಯಾವುದು ಯಾವಾಗ ಬರುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದನ್ನ ನಾವು ಹೋಬಳಿ ಮಟ್ಟದ ನನ್ನ ಜನಗಳಿಗೆ ತಿಳಿಸುವಂತ ಕೆಲಸ. ಯಾಕಂದ್ರೆ ಇವತ್ತೆಲ್ಲ ಸಹ ಎಲ್ಲಾ ಹೋಬಳಿ ಮಟ್ಟದ ಫೋನ್ ನಂಬರ್ ಕಟ್ ಮಾಡ್ತಾ ಇದೀವಿ. ಇವತ್ತಿನ ದಿನ ಸಾಮಾಜಿಕ ಜಾಲತಾಣ ತುಂಬಾ ಫಾಸ್ಟ್ ಆಗಿದೆ. ಅವರಿಗೆ ತಿಳಿಸುವಂತಹ ಕೆಲಸಗಳನ್ನ ಈ ಆಫೀಸಲ್ಲಿ ಮಾಡ್ತಾ ಇದ್ದೀವಿ. ನಂತರ ಇದರಲ್ಲಿ ವಧುವರರ ವೇದಿಕೆ, ಇವತ್ತು ಗೊತ್ತಿರಬಹುದು ಕ್ಷೌರಿಕ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ನೋವಿದೆ. ಅವರ ಒಂದು ಪ್ರೊಫೈಲ್ಗಳನ್ನ ಇಲ್ಲಿ ಗಂಡನ್ನ ಕೊಡ್ತಾರೆ, ಹೆಣ್ಣೂರು ತಗೊಂಡು ಪ್ರೊಫೈಲ್ ಅನ್ನ ಕೊಡ್ತಾರೆ. ಇಲ್ಲಿ ಅವರಿಗೆ ಒಂದು ಕೌನ್ಸಿಲಿಂಗ್ ಅನ್ನ ಮಾಡಿ ವಧುವರರ ವೇದಿಕೆ ಆಗುತ್ತೆ, ಸರ್ಕಾರ ಸವಲತ್ತುಗಳು ಮಾಹಿತಿ ಸಿಗುತ್ತೆ ಏನಾಗಿದೆ ಅಂತೇಳಿ. ನಂತರ ನನ್ನ ಸಮಾಜ ಬಂಧುಗಳು ಯಾವ್ದಾದ್ರು ಒಂದು ಸಮಸ್ಯೆ ಸಿಲ್ಕೊಂಡಿರ್ತಾರೆ, ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಒಂದು ಮಾಹಿತಿ ಬೇಕು, ಮತ್ತೆ ಅವ್ರಿಗೆ ಒಂದು ಏನೋ ಒಂದು ಕರೆ ಮಾಡಿ ಹೇಳ್ಬೇಕು ಅಂತ ಸಂದರ್ಭ ಬಂದಾಗ ಸಹ ನಮ್ಮ ಆಫೀಸಲ್ಲಿ ನಾವು ಮಾಡ್ತೀವಿ. ನಂತರ ಸರ್ ತುಮಕೂರಿನಲ್ಲಿ ಇವತ್ತು ತುಮಕೂರು ನಗರದಲ್ಲಿ ಇವತ್ತು ಲೈಸೆನ್ಸ್ ಪಡೆಯಲು ಮಧ್ಯವರ್ತಿಗಳ ಹಾವಳಿಗಳಲ್ಲಿ ಸಾಕಷ್ಟು ಹಣ ಖರ್ಚಾಗುತ್ತೆ. ಆದ್ರೆ ತಮ್ಮ ದಾಖಲೆಗಳನ್ನ ತಗೊಂಡ್ಬಂದು ನಿಮ್ಮ ಆಫೀಸಿಗೆ ಬಂದ್ರೆ ನಾವು ಅದರ ದಾಖಲೆಗಳನ್ನ ರೆಡಿ ಮಾಡ್ಕೊಡ್ತೀವಿ. ಬಹಳ ಫೀಸಲ್ಲೇ ಮುಗ್ದೋಗುತ್ತೆ. ಅಲ್ಲಿ ಏನ್ ಕಟ್ಬೇಕು ಆಫೀಸಲ್ಲಿ ನಿಮ್ದು ಮುಗ್ದೋಗುತ್ತೆ. ನಂತರ ಯಾವ ವೃತ್ತಿಯನ್ನ ಕಲಿತಿರ್ತೀವಿ,
ಇನ್ನು ಉನ್ನತ ಮಟ್ಟದ ವೃತ್ತಿಯನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೆ ಮುಂದಾದ ಉಚಿತವಾಗಿ ಟ್ರೈನಿಂಗ್ ಅನ್ನ ಕೊಡ್ತೀವಿ. ಓಕೆ 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 ಸರ್ ಸರ್ ಓಕೆ 5,000 ಬ್ಯೂಟಿ ಝೋನ್ ಅರ್ಪಿಸುವ ಮತ್ತೆ ನಂಬರ್ 1 ಬ್ಯೂಟಿ ಝೋನ್ ಅರ್ಪಿಸುವ ಇಲ್ಲಿ ಉತ್ತಮವಾದ ಪೀಠೋಪಕರಣಗಳು ಅಂದ್ರೆ ನಮ್ಮ ಸೆಲೂನ್ಗೆ ನಗತ್ತಾಗಿದ್ದ ಸಲಕರಣೆಗಳು ಸಿಗುತ್ತವೆ. ಅಲ್ಲಿ ಸಾರ್ವಜನಿಕರು ಯಾವಾಗ ಬೇಕಾದ್ರೂ ಹೋದ್ರೆ ಅಲ್ಲಿ ನಿಮಗೆ ಏನ್ ಬೇಕಾದ್ರೂ ಪ್ರಾಡಕ್ಟ್ ಸಿಗುತ್ತೆ, ಹೋಗ್ಬೋದು. ಸರ್ ಮುಂದೆ ನೀವು ಮುಂದಿನ ದಿನಗಳಲ್ಲಿ ಸವಿತಾ ಸಮಾಜ ಅಧ್ಯಕ್ಷ ಆಗಿದ್ದೀರಾ, ಬೆಂಗಳೂರಲ್ಲಿ ಕಾರ್ಯದರ್ಶಿ ಆಗಿದ್ರಿ, ನಿಮ್ಮ ಯುವ ಪಡೆ ಮಾಡ್ಕೊಂಡಿದ್ದೀರಾ. ಮತ್ತೆ ನೋಡಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ ನಾನು ರಾಜ್ಯ ಕಾರ್ಯದರ್ಶನ ಆಯ್ಕೆ ಆಗ್ತೀನಿ. ಅದು ಯಾವ ರೀತಿಯಲ್ಲಿ ಆಯ್ಕೆ ಆಗ್ತೀನಿ ಅಂದ್ರೆ ಸುಮ್ಮನೆ ಕಾಮನ್ ಆಗಿ ಕೈ ಎತ್ತಿಸ್ಬಿಟ್ಟು ಮಾಡಲ್ಲ. ನಮ್ಗೆ ಆದ ಒಂದು ಎಕ್ಸಾಮ್ ಅನ್ನ ಮಾಡ್ತಾರೆ. ಸಂಘಟನೆ ಬಗ್ಗೆ ಏನು ಎಕ್ಸಾಮ್ ಬರೀಬೇಕು ಆಕ್ಚುಲಿ ನಾವು. ಆ ಎಕ್ಸಾಮ್ ಅಲ್ಲಿ ಇಡೀ ರಾಜ್ಯದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತೀನಿ. ಅವಾಗ ನನಗೆ ಇಡೀ ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷ ಸ್ಥಾನವನ್ನ ನಮ್ಗೆ ನೀಡುತ್ತೆ. ಓಕೆ ಓಕೆ ಸರ್, ಈಗ ನೀವು ಈ ದಿನಗಳಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಇದ್ದೀರಾ, ಇಂದ ಉನ್ನತ ಹುದ್ದೆ ಹೋಗ್ಲಿ ಅಂತ ನಮ್ಮಿಂದನೂ ನಮ್ಮ ವೀಕೆಂಡ್ ಕಾರ್ಯಕ್ರಮದಿಂದ ಆಶೀರ್ವಾದ ಇರುತ್ತೆ. ಮತ್ತೆ ಉನ್ನತ ಹುದ್ದೆ ಸಿಕ್ಕಿರೆ ಮತ್ತೆ ಏನಾದ್ರು ಏನ್ ಕೊಡುಗೆ ಕೊಡ್ಬೇಕು ಅಂತ ಇದ್ದೀರಾ ಸರ್? ಸರ್ ಈಗ ಈಗಿನ ಹುದ್ದೆ ಬಿಟ್ಟು ಇನ್ನ ಮುಂದಿನ ಹುದ್ದೆಗಳು ಬೆಂಗಳೂರಲ್ಲಿ ಆಗ್ಬೋದು, ಬೆಂಗಳೂರು ಇದ್ರಲ್ಲಿ ಏನಾದ್ರು ಹುದ್ದೆಗಳು ಸಿಕ್ಕಿದ್ರೆ ನಮ್ಮ ಸಮಾಜಕ್ಕೆ ಮತ್ತೆ ಇನ್ನ ಏನು ಹೊಸದಾಗಿ ಏನ್ ಕೊಡುಗೆ ಕೊಡ್ಬೇಕು ಅಂತ ನಿಮ್ದು ಒಂದು ಐಡಿಯಾ ಇದೆ ಸರ್? ನೋಡಿ, ಈಗ ನಾನು ಅವಾಗ ಹೇಳಿದೆ, ಈ ಸಂಘಟನೆ ಹೋಬಳಿ ಮಟ್ಟಕ್ಕಂತೂ ಬೆಳೆಸಲೇಬೇಕು. ಆಮೇಲೆ ನನ್ನ ಇಂಟೆನ್ಷನ್ ಮೊದಲಿಂದ ಏನಂದ್ರೆ ನನ್ನ ಜಿಲ್ಲೆ ಪ್ರಮುಖ ಆದ್ಯತೆಯನ್ನು ನಾನು ಕೊಡ್ತೀನಿ. ಫಸ್ಟ್ ನನ್ನ ತುಮಕೂರು ಜಿಲ್ಲೆ ಸುಭದ್ರವಾಗಿದ್ಯಾ, ನನ್ನ ಸವಿತಾ ಸಮಾಜ ಬಂಧುಗಳು ಸುಭದ್ರವಾಗಿದ್ಯಾ, ನಂತರ ನಾನು ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂಥ ಯೋಚನೆ ಮಾಡ್ತೀನಿ. ಆದ್ರೆ ಒಂದಂತೂ ನನ್ನ ತುಮಕೂರು ಜಿಲ್ಲೆ ಸವಿತಾ ಸಮಾಜ ಅಂದ್ರೆ ಒಂದೊಳ್ಳೆ ಸಂಘಟನೆಯಲ್ಲಿ ಇವತ್ತು ಮುಂದೆ ನಿಲ್ಲುತ್ತೆ. ಸಮಾಜದ ಬಂಧುಗಳಿಗೆ ಸ್ಪಂದಿಸುವಂತ ಕೆಲಸ ನಮ್ಮ ಸಂಘಟನೆಯಿಂದ ಆಗ್ತದೆ. ಓಕೆ ಸರ್, ಸಮಾಜ ಕಾರ್ಯಕ್ರಮದ ಕೊನೆಯ ಹಂತದ ಘಟ್ಟಕ್ಕೆ ಬಂದಿದ್ದೀವಿ ಸರ್. ನೀವು ಒಂದು ಇಷ್ಟು ವರ್ಷದ ಕಾಲಾವಧಿ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಫ್ರೆಂಡ್ಸ್ಗೋ ಏನಾದ್ರು ಹೇಳಕ್ಕಾಗಿರಲ್ಲ ಸರ್. ಈ ನಮ್ಮ ಕಾರ್ಯಕ್ರಮದ ಮುಖಾಂತರ ನೀವು ಅವ್ರಿಗೊಂದು ಸಾರಿ ಹೇಳ್ತಿರೋ, ಇಲ್ಲ ಕ್ಷಮೆ ಕೇಳ್ತಿರೋ, ಏನೋ ಒಂದು ಇರುತ್ತೆ ಸರ್. ಈ ಕಾರ್ಯಕ್ರಮದಲ್ಲಿ ನೀವು ಅವ್ರ ಮುಂದೆ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ, ನೀವು ಈ ಮುಖಾಂತರ ಅವ್ರಿಗೆ ಹೇಳ್ಬೋದು ಸರ್. ನಾನು ಸಾಕಷ್ಟು ಸರಿ ನನ್ನ ಮಿತ್ರರಿಗೆ ನಾನು ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಸಾಕಷ್ಟು ಅನುಭವಗಳನ್ನ ತಗೊಂಡು ವೃತ್ತಿಯಲ್ಲೂ ಅಷ್ಟೇ ಸಂಘಟನೆ ತಗೊಂಡು ಬಂದಿದ್ದೀವಿ. ನನ್ನ ಸ್ನೇಹಿತರಿಗೆ ನಾನೊಂದು ಈ ಮುಖಾಂತರ ಒಂದು ಸಂದೇಶವನ್ನ ಹೇಳೋದೇನಂದ್ರೆ, ನನ್ನ ಜೊತೆ 10 ವರ್ಷದ ಹಿಂದೆ ನನ್ನ ಜೊತೆ ಪಾಂಪ್ಲೆಟ್ ಹಂಚಿರ್ತಕ್ಕಂಥ ನನ್ನ ಸ್ನೇಹಿತರು ಸಹ ಇವತ್ತು ನನ್ನ ಬೆಂಬಲವಾಗಿ 10 ವರ್ಷ ಆದ್ರೂ ಸಹ ಇವತ್ತು ನನ್ನ ಜೊತೆಗೆ ಇದ್ದಾರೆ. ತಾವೆಲ್ಲ ನೀವು ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ, ಅವರೆಲ್ಲರೂ ಸಹ 10 ವರ್ಷದಿಂದ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಿದಂತವ್ರು ಮುಂದಕ್ಕೂ ಮಾಡ್ತಾರೆ. ಅವರು ಸಹ ಒಂದು ದೊಡ್ಡ ಲೀಡರ್ನಾಗಿ ನಾನು ಆಲ್ರೆಡಿ ನಾವು ಬೆಳೆಸ್ತಾ ಇದ್ದೀವಿ. ಆದ್ರೆ ಅವ್ರೊಂದು ಕಿವಿ ಮಾತನ್ನ ಹೇಳ್ತೀನಿ, ಸಮಾಜದ ಸಂಘಟನೆ ಹೇಗೆ ಅಂದ್ರೆ ಒಂದು 20% ಮಾತ್ರ ನಾವು ಅದಕ್ಕೆ ಸಮಯನ ಕೊಡಬೇಕು. ಇನ್ನು 80% ನನ್ನ ವೃತ್ತಿ. ಯಾಕೆಂದ್ರೆ ಸಂಘಟನೆ ಮಾಡ್ಲಿಕ್ಕೆ ಹಣ ಬೇಕು ಅಂದ್ರೆ ನಾನು ದುಡಿಬೇಕು. ಒಂದೊಂದು ಅಂಗಡಿಯನ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ 80% ತಮ್ಮ ಉದ್ಯೋಗಕ್ಕಾಗಿ ಮೀಸಲು ನೀಡಿ, ಇನ್ನು 20% ಸಮಾಜದ ಸಂಘಟನೆಗೆ ಒತ್ತನ್ನ ಕೊಡಿ. ಮತ್ತೆ ಹೊಸ ಯುವಕರನ್ನ ಇವತ್ತು ಹೇಗೆ ನಾನು ನನ್ನ ಹಿಂದೆ ಇರ್ತಕ್ಕಂಥ ಹುಡುಗನ ಎಷ್ಟು ಬೆಂಬಲ ಕೊಟ್ಟು ಹೇಳ್ತಾ ಇದ್ದೀನಿ, ನೀವು ಅದೇ ತರ ನಿಮ್ಮ ಹಿಂದೆಗಡೆ ಸಾಕಷ್ಟು ಹೊಸ ಹುಡುಗರನ್ನ ಸಂಘಟನೆಗೆ ತಗೊಂಬಂತ ಬೆಳೆಸ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ಓಕೆ ಸರ್, ಓಕೆ ಸರ್. ಯಾರಿಗಾದ್ರೂ ನೀವು ಒಂದು ಮಿಸ್ ಆಗಿರುತ್ತೆ ಎಲ್ಲೋ ಒಂದು ಫಂಕ್ಷನ್, ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ನಿಮ್ಮ ಒಡನಾಟದಲ್ಲಿ ಯಾರಿಗೆ ಹೇಳ್ತೀರಾ ಸರ್? ನಿಮ್ಗೆ ಗೊತ್ತಿಲ್ಲದೆ ಅರಿವಿಲ್ದಲೆ ನಾನು ಹೇಳ್ಬೇಕಾಯ್ತು ಅಂತ ಮನಸ್ಸಲ್ಲಿ ಎಲ್ಲ ಒಂದ್ ಕಡೆ ಉಳ್ಕೊಂಡಿರುತ್ತೆ ನಿಮ್ಗೆ. ನೀವು ಯಾವ ವ್ಯಕ್ತಿನ ಚೂಸ್ ಮಾಡ್ತೀರಾ? ಫ್ಯಾಮಿಲಿ ಆಗ್ಬೋದು, ಅಥವಾ ಫ್ರೆಂಡ್ಸ್ ಆಗ್ಬೋದು, ಅಥವಾ ಸಮಾಜದವ್ರು ಆಗ್ಬೋದು, ಯಾರಿಗೆ ನೀವು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀರಾ? ಸರಿ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರೆ ಈ ಸಂದರ್ಭದಲ್ಲಿ ನನಗೆ ಒಂದು ವ್ಯಕ್ತಿ ಅಂತೂ ನೆನಪಾಗುತ್ತೆ. ಚುನಾವಣೆ ಅಂತ ಬಂದಾಗ 2016ರಲ್ಲಿ ಒಂದು ಸಿಂಡಿಕೇಟ್ ಅಲ್ಲಿ ನಾನು ಸಪೋರ್ಟಿವ್ ಆಗೋಗಿರ್ತೇನೆ ಅಷ್ಟೇ. ಒಂದು ಪಾಂಪ್ಲೆಟ್ ಹಂಚ್ಲಿಕ್ಕೆ ಎಲ್ಲೋ ಕಡೆ ಕುಂತಿರ್ತೀನಿ. ನನ್ನ ವಾಕ್ಚಾತುರ್ಯ ಮತ್ತೆ ನನ್ನ ಮಾತುಕತೆ ಮತ್ತೆ ನನ್ನ ಒಂದು ಹಾವಭಾವಗಳನ್ನ ನೋಡಿ ಸ್ವದೇಶಿ ವಿಶ್ವಣ್ಣ ಅಂತೇಳಿ ತಮ್ಮ ಎಲ್ಲ ಗೊತ್ತಿರ್ಬೋದು. ನನ್ನ ಸಮುದಾಯದ ಹಿರಿಯ ಲೀಡರ್ಗಳು ಇವತ್ತು ನೆನಪಿದೆ. ಸಮುದಾಯ ಭವನದಲ್ಲಿ ಒಂದೊಂದು ಮಾತನ್ನ ಹೇಳ್ತಾರೆ, ಹುಡುಗ ನೀನು ಪಾಂಪ್ಲೆಟ್ ಹಂಚೋದಕ್ಕೆ ಸಪೋರ್ಟಿವ್ ಆಗಿ ಬಂದಿದ್ದ, ನೀನೇ ಏನಕ್ಕೆ ಎಲೆಕ್ಷನ್ಗೆ ನಿಂತ್ಕೊಂಡ್ಬಾರ್ದು ಅಂತೇಳಿ ಒಂದು ಕಿವಿ ಮಾತನ್ನ ಹೇಳ್ತಾರೆ. ಅವ್ರೇನೋ ಆಡಿದ ಮಾತು ಖಂಡಿತವಾಗಿ ಅದು ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತೀನಿ. ಅಲ್ಲಿಂದ ನೋಡಿ ನನಗೆ ತುಮಕೂರು ಸಂಘಟನೆ ಈ ಸಂದರ್ಭದಲ್ಲಿ ನಾನು ಸ್ವದೇಶಿ ವಿಶ್ವಣ್ಣ ನೆನ್ಪು ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ಫ್ಯಾಮಿಲಿ ಆಗ್ಬೋದು, ನಿಮ್ಗೂ ಅದು ಸಾರಿ ಯಾರಿಗೆ ಕೇಳ್ತೀರಾ ಸರ್? ಖಂಡಿತವಾಗಿ ಫ್ಯಾಮಿಲಿಗಂತೂ ನಾನು ಸಮಯ ತುಂಬಾನೇ ಕಮ್ಮಿ ಕೊಡ್ತೀನಿ. ನನ್ನ ಸ್ನೇಹಿತರು ಹೇಳ್ತಾ ಇರ್ತಾರೆ, ಫ್ಯಾಮಿಲಿಗೆ ತುಂಬಾ ಸಮಯ ಕಮ್ಮಿ ಕೊಡ್ತೀರಾ, ಸಮಯ ಕೊಡಿ. ಯಾಕಂದ್ರೆ ಬಿಡಿ ಬೆಳೆಯಲ್ಲಿ ನನಗೆ ಏನಂದ್ರೆ ವೃತ್ತಿ ಬಿಟ್ಟು ಸಂಘಟನೆ.
Okay. ಬಿಡುಗಡೆ ಕಮಿಟಿದವರಿಗೆ ಸಂಘಟನೆ ಜಾಸ್ತಿ ಒತ್ತಡ ಕೊಡ್ತೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರು ಹೇಳ್ತಿರ್ತಾರೆ ಒಂದು ವೀಕ್ ಆಫ್ ಬಂದ ತಕ್ಷಣ ಅಲ್ಲೇ ಅದೊಂದು ಮೀಟಿಂಗು ಸಂಘಟನೆ ತಗೊಂಡ್ಬಿಡ್ಜ ಫ್ಯಾಮಿಲಿ ಸಮಯ ಕೊಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಫ್ಯಾಮಿಲಿ ಖಂಡಿತವಾಗಿ ನಾನು ಸಾರಿಯನ್ನ ಕೇಳ್ತೀನಿ ಈಗ. ಓಕೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೆ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಅದೇ ಸರ್, ನಿಮ್ಗೆ ಒಂದು ಐಶ್ವರ್ಯ ಬ್ಯೂಟಿ ಝೋನ್ ಎಂಬ ಒಂದು ಅಂಗಡಿಯವರು ಒಂದು ಪ್ರಾಡಕ್ಟ್ ಅನ್ನ ಕಳಿಸಿದ್ದಾರೆ. ಅವ್ರದ್ದು ತುಮಕೂರಲ್ಲಿ ಕೋಡಿಬೇಶ್ವೇಶ್ವರ ದೇವಸ್ಥಾನದ ಪಕ್ಕ ಐಶ್ವರ್ಯ ಬ್ಯೂಟಿ ಝೋನ್ ಅಂತ ಒಂದು ಅಂಗಡಿ ಇದೆ. ಗ್ರಾಹಕರು ಅಲ್ಲಿ ಏನ್ ಬೇಕಾದ್ರೂ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಉತ್ತಮ ಅಂಗಡಿ, ಒಳ್ಳೇದು, ನೋಡಿ ಸರ್. ಥ್ಯಾಂಕ್ಸ್. ಮತ್ತೆ ಇನ್ನೊಂದು ಆಫರ್ ಆಗೋದು ಸರ್, ಉಪ್ಪಾರಹಳ್ಳಿ ವಿನಾಯಕ ಬ್ಯಾಂಕ್ ಸ್ಟೋರ್ ಅಂತ ಇದೆ. ಅಲ್ಲಿ ಏನು ಜನಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ, ನೀವು ಬ್ಯಾಂಕ್ ರಜಾ ದಿನಗಳಲ್ಲಿ ನೀವು ಏನಾದ್ರೂ ಅಮೌಂಟ್ ಡೆಪಾಸಿಟ್ ಮಾಡಬೇಕು, ಕ್ಯಾಶ್ ಬೇಕು ನಿಮ್ಗೆ ಅಂತಂದ್ರೆ, ನೀವು ಯಾವುದೇ 24 ಅವರ್ಸ್ ಅಂದ್ರೆ 10 ಗಂಟೆಯಿಂದ ಅದು ಅಂಗಡಿ ರಾತ್ರಿ 10 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತೆ. ನೀವು ಯಾವುದೇ ಸಮಯದಲ್ಲಿ ಬಿಡುವಿನ ವೇಳೆಯಲ್ಲಿ ಬ್ಯಾಂಕ್ ರಜಾ ಇದ್ದಿನ ನೀವು ಹೋಗಿ ಅಲ್ಲಿ ಏನ್ ಬೇಕಾದ್ರೂ ನೀವು ಹಣ ವರ್ಗಾವಣೆ ಮಾಡ್ಬೋದು, ಕ್ಯಾಶ್ ಪಡಿಬೋದು. ಅವ್ರ ಕಡೆಯಿಂದ ಒಂದು ನಿಮ್ಗೆ ಗಿಫ್ಟ್ ಆಗ್ಬೋದು. ಓಕೆ, ಧನ್ಯವಾದಗಳು ಸರ್ ನಿಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ. ರಂಗನಾಥ್ ಅವರಿಗೆ ವೀಕೆಂಡ್ ವಿತ್ ಕಾರ್ಯಕ್ರಮದ ಒಂದು ಉಡುಗೊರೆ. ಇವ್ರಿಗೆ ಸಂಘಟನಾ ಚತುರ ಅನ್ನೋದೊಂದು ನಮ್ಮ ವೀಕೆಂಡ್ ವಿತ್ ಕಡೆಯಿಂದ ಒಂದು ಬಿರುದನ್ನ ಕೊಟ್ಟಿರ್ತೀವಿ.